ಯಾವ ರೀತಿಯಾಗಿ ವಿರೋಧ ಪಕ್ಷದಿಂದ ತಮಗೆ ಸ್ಪಂದನೆ ಸಿಗ್ತಾ ಇದೆ? ಅಲ್ಲ, ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ, ವಿರೋಧ ಪಕ್ಷಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ವಿ ಆರ್ ವೆಲ್ಕಮಿಂಗ್ ದಮ್ ಆ್ಯಂಡ್ ವಿ ಆಲ್ಸೋ ವಾಂಟ್ ಟು ಪಾರ್ಟಿಸಿಪೇಟ್. ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಮಾತನಾಡಬೇಕೆಂಬ ಸದುದ್ದೇಶದಿಂದ ಈ ಅಧಿವೇಶನ ಕರೆದಿರ್ತಕ್ಕಂಥದ್ದು. ಸೊ ಎಲ್ಲರೂ ಸೋ ಫಾರ್ ಸೋ ಗುಡ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ನಾವು ಕೊಟ್ಟರು ಅಪ್ಲಿಕೇಶನ್ ಕೊಟ್ಟರು ಕೂಡ ಚರ್ಚೆ ತೊಗೊಳ್ತಾ ಇಲ್ಲ ಅಂತ ಹೇಳಿ ಸರ್ ಆ ಥರ ಹೇಳಿದ್ರೆ ನೀವು ಸ್ಪೀಕರ್ನ ಕೇಳಿ ನೋಡಿ, ಸ್ಪೀಕರ್ ಸಾಹೇಬ್ರಿಗೆ ಕೇಳಿ ನೋಡಿ, ಅವ್ರು ಹೇಳಿದ ನಿಜ ಇಲ್ಲ ಅಂತ ಗೊತ್ತಾಗುತ್ತೆ. ನಾವು ಮಾತಾಡುವಾಗ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಆರೋಪ. ಪದೇ ಪದೇ ಡಿಸ್ಟರ್ಬ್ ಏನು ಮಾಡ್ತಾ ಇಲ್ಲ ನೋಡಿ. ಯಾವಾಗಲೂ ಚರ್ಚೆ ಮಾಡೋಕ್ಕಲ್ಲಿಗೆ ವಾಸ್ತವಾಂಶಕ್ಕೆ ಹತ್ರ ಇದ್ದು ಸಜೆಷನ್ ಕೊಡಬೇಕು. ನನ್ನ ಪ್ರಕಾರ ವಾಸ್ತವಾಂಶ ಇದೆ, ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಇದೆ. ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆದರೂ ಕೂಡ ನಾವು ಮೂಲಭೂತ ಸೌಕರ್ಯ ಬಗ್ಗೆನೇ ಮಾತನಾಡ್ತಿದ್ದೇವೆ, ಅದ್ರಿಗೆ ನಾಳೆ ಪ್ರಶ್ನೆ ಇಲ್ಲ. ಆದರೆ ಮಾತಾಡ್ತಾ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಬೇರೆ ಬೇರೆ ವಿಚಾರನ ರಾಜಕೀಯವಾಗಿ ಮಾತನಾಡಬಾರ್ದು. ಮಾತಾಡಲಿ 5-10% ಓಕೆ, ಬಟ್ ಅದನ್ನೇ ಜಾಸ್ತಿ ಆಗಬಾರ್ತಕ್ಕಂಥದ್ದು ಅಥವಾ ಕೆಲವು ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕೊಡೋಕ್ಕಲ್ಲಿ ಸಚಿವರುಗಳು ಎದ್ದು ಹೇಳ್ತಕ್ಕಂಥ ಸಹಜ ಇದೆ. ನಿನ್ನೆ CLP ಸಭೆ ಆಗಿದೆ, ಏನಾದರೂ ಚರ್ಚೆಗಳಾಗಿದೆ? ಏನಲ್ಲ, ಅಂಥದ್ದೇನಿಲ್ಲ. ಬದಲಾವಣೆ ಬಗ್ಗೆ ಕೂಡ ಯತೀಂದ್ರ ಅವರು ಮೊನ್ನೆ ಮಾತಾಡಿದ್ರು. ಎಸ್ ಹೇಳಿ, ಕೇಳಿಸ್ತಾ ಇಲ್ಲ ಅಲ್ಲಿ. ಸರಿಗ ತಾವು ಯಾಕೆ ಸರ್ ನೀವೇ ಸೀನಿಯರ್ ಲೀಡರ್ ಆಗಿ ಕೇಳಿಸ್ತಾ ಇಲ್ಲ ಅಂತ? ಸೀನಿಯರ್ ಯಾಕೆ ಮಾಡಿಬಿಟ್ಟೆ ನೀನು? ಐ ಡೋಂಟ್ ಆನ್ಸರ್ ದಟ್. ಇದು ಸರಿ ಏನಂದ್ರೆ ಪದೇ ಪದೇ ಕೇಂದ್ರ ಬಗ್ಗೆ ಕಡೆ ಬಟ್ಟು ಮಾಡಿ ತೋರಿಸ್ತೀರಿ. ಕೇಂದ್ರದ ಯೋಜನೆಗಳ ಬಗ್ಗೆ ಸಂತೋಷ್ ಲಾಡ್ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಸಿಕ್ಕಿರಬೇಕಾಗ್ತದೆ. ಹೇಳ್ಬೋದು, ನಿಮಗೆ ಅವ್ರಿಗೆ ಮಾಹಿತಿ ಇದ್ದರೆ ಕೊಡೋಕ್ಕೆ ಹೇಳಿ, ನಿಮಗೂ ಮಾಹಿತಿ ಇದ್ದರೆ ಜನಕ್ಕೆ ತಿಳಿಸಿ. ಪತ್ರಿಕಾ ಮಾಧ್ಯಮದವ್ರಿಗಂತೂ ಮಾಹಿತಿ ಇರಬೇಕಲ್ಲ. CT ರವಿಯವರು ಕೂಡ ಮಾಹಿತಿ ಇದ್ದರೆ ತಿಳಿಸ್ಲಿ, ನಿಜಾಂಶ ಏನು, ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳು ಓದ್ಬಿಡ್ಲಿ ಫಸ್ಟು. ಯಾವುದು ಮೋದಿ ಸಾಹೇಬರು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಅವರು 1ನೇ ಮ್ಯಾನಿಫೆಸ್ಟೋ, 2ನೇ ಮ್ಯಾನಿಫೆಸ್ಟೋ, 3ನೇ ಮ್ಯಾನಿಫೆಸ್ಟೋ ಹಿಂಗೆ ಇಟ್ಕೊಂಡು ಓದ್ಬಿಡಿ. ಇವತ್ತು ದೇಶ ಯಾವ ಪರಿಸ್ಥಿತಿ ಅಲ್ಲ ಅಂತ ಅವರೇ ಹೇಳಿ ಅಲ್ಲ, ಅಥವಾ ನಿಮಗೆ ಗುರ್ತಿದ್ರೆ ನೀವು ಹೇಳಿ. ಯಾಕೆ ಹೇಳಬಾರ್ದು ಜನಕ್ಕೆ? ಕೇಳಿ ಅಲ್ಲ. ಇವತ್ತು ಡಾಲರ್ ರೇಟ್ ಕೇಳಿ. ಇವತ್ತು ಕೇಂದ್ರ ಸರ್ಕಾರ ಕಪ್ಪು ಹಣ ಎಷ್ಟು ಹೋಗಿದೆ ಅಂತ ಈ ದೇಶದಿಂದ ಕೇಳಿದ್ದಾರೆ ಪ್ರಶ್ನೆ. ಕಪ್ಪು ಹಣ ಕಳೆದ 10 ವರ್ಷದಿಂದ ಈ ದೇಶದಿಂದ ಎಷ್ಟು ಹೋಗಿದೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ಉತ್ತರ ಇದು, ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿ. ಯಾರು ಹೇಳಿರ್ತಕ್ಕಂಥದ್ದು? ಕೇಂದ್ರ ಸರ್ಕಾರ ಉತ್ತರ ಇದೆ, ಮಾಹಿತಿ ಇಲ್ಲ ಅಂತೇಳಿ. 10 ವರ್ಷಕ್ಕಿಂತ ಮುಂಚೆ ನಾನು ಭಾಳ ದೊಡ್ಡ ಚೌಕಿದಾರ ನಾನು 1 ರೂಪಾಯಿನೂ ಹೋಗಕ್ಕೆ ಬಿಡಂಗಿಲ್ಲ, ಈ ಭೂಮಿಯ ಮಣ್ಣು ಎಲ್ಲ ಅವ್ರು ಹೇಳಿದ್ರು, ಹೊರಗಿನ ದುಡ್ಡು ತರ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲಿರೋ ದುಡ್ಡು ಎಷ್ಟು ಹೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರಿಸರ್ವ್ ಬ್ಯಾಂಕ್, ಅದೇ ಸ್ವಿಸ್ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ 3 ಪಟ್ಟು ಜಾಸ್ತಿ ಆಗಿದೆ. 12,000 ಕೋಟಿ ಇರ್ತಕ್ಕಂಥದ್ದು 37,000 ಕೋಟಿ ಆಗಿದೆ ಅಂತ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ಸ್ ಇದೆ. ಇದು ಯಾರು ಹೇಳ್ಬೇಕೀಗ? ಇದು ಯಾರು ಹೇಳ್ಬೇಕಿಂತ ಮಾಹಿತಿಗಳು ಹೇಳೋದು ಬೇಡ. ಎಕ್ಸ್ಟರ್ನಲ್ ಬಾರೋಯಿಂಗು ಸುಮಾರು 25 ಲಕ್ಷದಿಂದ 30 ಲಕ್ಷ ಕೋಟಿ ಇರ್ತಕ್ಕಂಥದ್ದು ಬರೀ ಎಕ್ಸ್ಟರ್ನಲ್ ಬಾರೋಯಿಂಗ್, ಟೋಟಲ್ ಬಾರೋಯಿಂಗ್ ಅಲ್ಲ. ಇವತ್ತು 65 ಲಕ್ಷ ಕೋಟಿಗೆ ಆಗಿದೆ ಎಕ್ಸ್ಟರ್ನಲ್ ಬಾರೋಯಿಂಗು. ಇದ್ರ ಬಗ್ಗೆ ಯಾರು ಮಾತನಾಡಬೇಕು? ಸೊ ಇಂಥ ವಿಷಯಗಳು ಮಾತನಾಡಿದ್ರೆ ನಾವು ಮಾತನಾಡಬಹುದು. ಸುಮ್ಮನೆ ಏನೋ ಆರ್ಕೆ ಉತ್ತರಗಳು ಕೊಟ್ಕೊಂಡಿದ್ರೆ ನಾವ್ ಹೆಂಗೆ ಮಾತಾಡಕ್ಕೆ ಬರುತ್ತೆ? ಸದ್ಯದಲ್ಲಿ ಕಾಂಗ್ರೆಸ್ ಕುರ್ಚಿ ಕದನ ಶಾಂತವಾಗಿದೆ ಸರ್. ಕುರ್ಚಿಯಲ್ಲಿ ಇತ್ತಪ್ಪ, CM ಕುರ್ಚಿ ಶಾಂತವಾಗೈತಲ್ಲಪ್ಪ. ಶಾಂತ ಆಗಿದೆ ಸರ್. ಇತ್ತು ಸರ್ 5 ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರೆ. ಎಲ್ಲ ಹೇಳಿವಲ್ರಿ, ನೀವು ಎಷ್ಟಲ್ಲಿ ಕೇಳಿದ್ರು ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ವಿ. ಪದೇ ಪದೇ ನನ್ನ ಕೇಳಿ ನೀವು ನಿರಾಶರಾಗಬೇಡಿ. ಸಕ್ಕರೆ ಸಚಿವರು ಇದ್ದಾರೆ, ಸಕ್ಕರೆ ಕಬ್ಬು ಬೆಳೆಗಾರ ವಿಚಾರ ಬಗ್ಗೆ, ರೈತರ ಬಗ್ಗೆ ವಿಚಾರ ಮಾಡೋಕ್ಕೆ ಅವ್ರದ್ದು ಆದಂಥ ಒಂದು ಡಿಪಾರ್ಟ್ಮೆಂಟ್ ಸಚಿವರು ಇದ್ದಾರೆ. ಸಂತೋಷ್ ಲಾಡ್ ಅವರು ಅಷ್ಟೊಂದು ಯಾಕೆ ಪ್ರೀತಿ ತೋರಿಸ್ತಾ ಇದ್ದಾರೆ? ಅದ್ರಿ ಆರ್ ಅಶೋಕ ಅಲ್ಲ, ಆರ್ ಅಶೋಕರು ಅಣ್ಣವ್ರು ಏನು ಮಾತಾಡಿದಾರೆ ನನಗೆ ಗೊತ್ತಿಲ್ಲ. ನಾವು ಹೇಳ್ತಕ್ಕಂಥದ್ದು ಅದೇ ಹೇಳ್ತೀವಲ್ಲ, BJP ಅವರು ಚರ್ಚೆ ಮಾಡೋಕ್ಕೆ ಎಥನಾಲ್ ಪಾಲಿಸಿ ಬಗ್ಗೆ ಫಸ್ಟ್ ಮಾತಾಡಬೇಕು. ಈ ದೇಶದ ಎಥನಾಲ್ ಪಾಲಿಸಿ ಯಾವಾಗ ಪ್ರಾರಂಭ ಆಯಿತು, ಯಾರಕ್ಕೋಸ್ಕರ ಪ್ರಾರಂಭ ಆಯಿತು, ಯಾತಕ್ಕೋಸ್ಕರ ಪ್ರಾರಂಭ ಆಯಿತು? ಶುಗರ್ ಕೇನ್ ಫಾರ್ಮರ್ಸು ಅವರಿಗೆ ಡಿಸ್ಟಿಲರಿ ಪ್ಲಸ್ ಎಥನಾಲ್ ಮಾಡೋಕ್ಕೆ ಬಿಟ್ಟಿದ್ರೆ, ಯಾರು ಎಕ್ಸಿಸ್ಟಿಂಗ್ ಪ್ಲಾಂಟ್ ಇತ್ತು ಅದು ನನ್ನ ಪ್ರಕಾರ, ನಾನು ರಾಂಗ್ ಇರ್ಬೋದು, ನನ್ನ ಪ್ರಕಾರ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಹೇಳಿದವರು ಯಾರು ಹೇಳಿದವರು? ಮತ್ತು ಕೇಂದ್ರ ಸರ್ಕಾರ ಎಥನಾಲ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ಮೇಲೆ ಮತ್ತೆ ಎಥನಾಲ್ ಖರೀದಿ ಮಾಡಬೇಕೆ ಬೇಡ? ಮತ್ತು ಕೋಟಾ ನೀವ್ಯಾಕೆ ಕಮ್ಮಿ ಕೊಡ್ತಾ ಇದ್ದೀರಿ? ಕೋಟಾ ಫಿಕ್ಸ್ ಮಾಡೋರು ನೀವೇ, ಎಥನಾಲ್ ಪ್ರೊಡಕ್ಷನ್ ಮಾಡಿದ್ರೆ ಹೇಳೋರು. ಈಗ ಎಥನಾಲ್ ಪ್ರೊಡಕ್ಷನ್ ಅವ್ಯವಸ್ಥೆ ಆಗಿದ್ದಕ್ಕೆ 5% ಯೂಸ್ ಮಾಡ್ತೀವಿ, 10% ಯೂಸ್ ಮಾಡ್ತೀವಿ ಅಂತ ಹೇಳಿದ್ದವ್ರು ಇವರೇ. ಇವತ್ತು ಅವರು ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಕನ್ಸ್ಯೂಮ್ ಎಥನಾಲ್ ವಿಚ್ IPCL ಇಂಡಿಯನ್ ಪೆಟ್ರೋಲಿಯಂ ತಗೋಬೇಕಾಗಿತ್ತು, ಅವ್ರು ತಗೊಳ್ತಾ ಇಲ್ಲ. ಇವತ್ತು ಭಾರತ ಸರ್ಕಾರ ತಗೊಳ್ತಿರೋದಕ್ಕೆ ಮತ್ತೆ ಈ ಪ್ರಾಬ್ಲಮ್ ಇವತ್ತು ರೈತರಿಗೆ ಆಗ್ತಾ ಇರೋದು, ಅದು ಸತ್ಯ ಇದೆಯಲ್ಲ. ಇದ್ರ ಬಗ್ಗೆ ನೀವು ಕೇಳಬೇಕಲ್ಲ BJP ಅವರಿಗೆ. ತಪ್ಪೇನಿದೆ ನಾನು ಹೇಳಿರ್ತಕ್ಕಂಥದ್ದು? ಸುಳ್ಳು ಮಾಹಿತಿ ಏನಿದೆ ಅದರಲ್ಲಿ? ಅಥವಾ ನನ್ನ ಮಾಹಿತಿ ಸುಳ್ಳಿದ್ರೆ ತಪ್ಪು, ಸರಿ ಮಾಹಿತಿ ಕೂಡ ಕೇಳಿ. ವಾಟ್ ವಾಸ್ ದ ಟೋಟಲ್ ಪ್ರೊಡಕ್ಷನ್ ಆಫ್ ಎಥನಾಲ್ ಇನ್ ಲಾಸ್ಟ್ 10 years ಬ್ಯಾಕ್ ಅಂಡ್ ಹೌ ಮಚ್ ಟುಡೇ ಇಟ್ ಇಸ್ ದೇರ್? ವೈ ದಿಸ್ ಸೋ ಮಚ್ ಆಫ್ ಇನ್ಕ್ರೀಸ್ ಇನ್ ಎಥನಾಲ್ ಪ್ರೊಡಕ್ಷನ್ ಇಸ್ ಹ್ಯಾಪೆಂಡ್? ಇಟ್ ಇಸ್ ಮಾನಿಟರ್ಡ್ ಬೈ ಹೂಮ್? ಜಸ್ಟ್ ಟೋಟಲ್ ಎಥನಾಲ್ ಪ್ರೊಡಕ್ಷನ್ ಇಂಡಿಯಾ ಇಸ್ ಮಾನಿಟರ್ಡ್ ಬೈ ಹೂಮ್? ನಾವು ಕೇಳಿದ್ರೆ ತಪ್ಪಿದೆ ಅದರಲ್ಲಿ. ಈ ವಿಚಾರವಾಗಿ ಸಂತೋಷ್ ಲಾಡ್ ಅವರು ಬಹಿರಂಗವಾಗಿ ಚರ್ಚೆಗೆ ಸಿದ್ಧಿದ್ದಾರೆ.
ಅಲ್ರಿ ಅಸೆಂಬ್ಲಿಲಿ ಹೇಳ್ಬಿಟ್ರೆ ಆಯ್ತಲ್ಲ, ಈಗ ಎಥನಾಲ್ ಪ್ರೊಡಕ್ಷನ್ ಏನಿದೆ ಅಂತ ಹೇಳಿ ಅಲ್ಲಿ ತಂದ್ಬಿಟ್ಟು ಯಾರೇ ಹೇಳ್ಬಿಟ್ರೆ ಆಯ್ತಲ್ಲ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, neither I am the ministry, but whatever I am asking a question, like you have got right to ask question, like I have also got right to ask question. ನಾನು ಕೇಳಿದ ಪ್ರಶ್ನೆ ತಪ್ಪಲ್ಲೇನಿದೆ? ನಂದು ತಪ್ಪಿದ್ರೆ ನನ್ನ ತಪ್ಪಿದ್ರೆ ಅವ್ರು ಮಾಹಿತಿ ಕೊಡ್ಬೇಕಲ್ಲ ಸಾರ್ವಜನಿಕರಲ್ಲಿ. ಈಗ ಅವ್ರು ಸರಿ ಇದ್ರೆ ಮಾಹಿತಿ ಕೊಡಲಿಲ್ಲ. ಎಥನಾಲ್ ಸಿಸ್ಟಮ್ನ, ಎಥನಾಲ್ ಟೋಟಲ್ ಪ್ರೊಡಕ್ಷನ್ನ ಪ್ರಾರಂಭ ಮಾಡಿದವ್ರು ಯಾರು, ಇದು ಗೈಡ್ಲೈನ್ಸ್ ಮಾಡೋರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡಂಗಿಲ್ಲ. ಬರೇ ಶುಗರ್ ಕೇನ್ ಹೇಳಿದ್ರೆ ಶುಗರ್ ಕೇನ್ ಫಾರ್ಮರ್ಸ್ ಇವತ್ತು ತೊಂದರೆಗಿರೋದು ಇದು ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಎಥನಾಲ್ ಓನ್ಲಿ. ಆದರೆ ಕೇಂದ್ರ ಸರ್ಕಾರದಿಂದನೇ ತೊಂದರೆ ಇದೆ. ಡೌಟ್ ಐತೇನ್ರಿ ನಿಮಗೆ? ಡೌಟ್ ಇಟ್ಕೋಬೇಡ್ರಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ರೂಪಾಯಿನೂ ರೊಕ್ಕ ಕೊಡೋಂಗಿಲ್ಲ. ಇವತ್ತು ನೋಡಿ ಕರ್ನಾಟಕದಲ್ಲಿ ಕಳೆದ 11 ವರ್ಷದಲ್ಲಿ ಅವ್ರದೇ ಸರ್ಕಾರ ಇರಲಿ, ತೊಂದರೆ ಆಗಿದ್ದಾಗ ಯಾರ ರೈತರು ರೊಕ್ಕ ಕೊಟ್ಟಿದ್ದಾರೆ ನನಗೆ ಹೇಳಿ ನೋಡೋಣ. ರೈತರ ಸಾಲ ಏನಾರ ಮನ್ನಾ ಮಾಡಿದ್ದಾರಾ? ಕೇಂದ್ರದಲ್ಲಿ ನಾವಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಸಿದ್ದರಾಮಯ್ಯ ಅವರು ಇಲ್ಲಿದ್ದಾಗ ಸುಮಾರು 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದೆ. 5% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದೆ. 5% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಸುಮಾರು 11 ಲಕ್ಷ ಕೋಟಿ ನಷ್ಟ ಇದೆ ಈ ದೇಶಕ್ಕೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಂಗಿಲ್ಲಲ್ವಾ? ಕೇಳಿ ನೋಡ್ರಿ, ನಾನು ಹೇಳಿ ಸರಿ ಇದೆ ತಪ್ಪಿದೆ ಕೇಳಿ ನೋಡಿ. ಇತ್ತೀಚೆಗೆ ಬಿಜೆಪಿ ಅವರಿಗೆ ರೈತರ ಮೇಲೆ ಬಹಳ ಪ್ರೀತಿ ಹುಟ್ಟಿರುತ್ತೆ. ಅದೇ ಅಲ್ಲಿ ರೈತರು 700 ಜನ ಅಲ್ಲೇ ರೈತರು ಡೆಲ್ಲಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಸೂಸೈಡ್ ಮಾಡ್ಕೊಂಡ್ರು. ಇವ್ರ ಕಾಟದಿಂದ, ಇವ್ರು ಮಾಡಿರ್ತಕ್ಕಂಥ ನಿರ್ಬಂಧದಿಂದ ಬಹಳಷ್ಟು ಜನ ಅಲ್ಲಿ ಜೀವನ ಕಳ್ಕೊಂಡ್ರು. ಇವತ್ತು ರೈತರ ಬಗ್ಗೆ ಪ್ರೀತಿ ತೋರಿಸಿರ್ತಕ್ಕಂಥ ನೀವು ಕೇಳಿ, ಯಾಕೆ ರೈತರ ಸಾಲ ಯಾಕೆ ಮನ್ನಾ ಮಾಡಬಾರ್ದು ಕೇಳ್ರಲ್ಲ. ಕೇಂದ್ರದಲ್ಲಿ 11 ವರ್ಷ ಆಯ್ತು, ಯಾಕೆ ರೈತರ ಸಾಲ ಮನ್ನಾ ಮಾಡಲಿ ಕೇಳ್ರಿ. ಸರ್, ಈಗ ಧಾರವಾಡದಿಂದ ಬಹಳಷ್ಟು ಜನ ಪ್ರತಿಭಟನೆಕಾರ ಬರ್ತಾರೆ, ಅಂದ್ರೆ ಅದು ನಿರುದ್ಯೋಗಿಗಳ ಸಂಘ ಅಂತೇಳಿ ಅದು ಜಂಜಿತಾಯಿ ಪ್ರತಿಭಟನೆ ಮಾಡ್ತಿರಲಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಧಾರವಾಡದಿಂದ ಬಹಳಷ್ಟು ಜನ ಅಲ್ಲ ಬರಲಿ, ಧಾರವಾಡದಿಂದ ಬರ್ತಕ್ಕಂಥದ್ದು ಇಡೀ ಸ್ಟೇಟ್ಲಿಂದ ಅಲ್ಲಿ ಬರ್ತಾ ಇದ್ದಾರೆ. ಸಿ ಎನಿ ಸಾರ್ಟ್ ಆಫ್ ಪ್ರೊಟೆಸ್ಟ್ ಇನ್ ಪೊಲಿಟಿಕಲ್ ಡೆಮೋಕ್ರಸಿ, ಇನ್ ಡೆಮೋಕ್ರೆಟಿಕ್ ಕಂಟ್ರಿ ಲೈಕ್ ಇಂಡಿಯಾ, ವಿ ವೆಲ್ಕಮ್ ಇಟ್. ಅದಕ್ಕೇನಿದೆ ಸರ್, ಈಗ ಧಾರವಾಡ ಬೆಳಗಾವಿ ರೈಲಿಗೆ ನೀವು ಭೂಮಿಯನ್ನು ತೆಗೆದುಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ವಿ ಸೋಮಣ್ಣ ಅವರು ಮತ್ತೆ ಆರೋಪ ಮಾಡಿ. ಇಲ್ಲ, ಸೋಮಣ್ಣ ಅವರಿಗೆ ನನಗೆ ಬಗ್ಗೆ ಭಾಳ ಗೌರವ ಇದೆ. ಐ ರೆಸ್ಪೆಕ್ಟ್ ಹಿಮ್ ಟಿಲ್ ಟುಡೇ ಆಲ್ಸೋ. ಅದ್ರಾಗ ಏನು ಡೌಟೇ ಇಲ್ಲ. ಅವ್ರ ಆತಂಕ ನಮ್ಮ ಆತಂಕ ಏನು ಭಾಳ ವ್ಯತ್ಯಾಸ ಇಲ್ಲ. ಅವ್ರಿಗೆ ಗುರ್ತಿದೆ ಕೂಡ ಅಲ್ಲಿ. ಇದು 2018 ಇಸ್ವಿ 19 ಇಸ್ವಿನಲ್ಲಿ ಅವ್ರ ಸರ್ಕಾರ ಇದ್ದಾಗ ಮೊದಲನೇ ಅಲೈನ್ಮೆಂಟ್ನ ಚೇಂಜ್ ಮಾಡಿಬಿಟ್ರು. ಆ ಮಮ್ಮಿಗಟ್ಟಿ ಇರ್ತಕ್ಕಂಥ ಊರೇನಿದೆ, ಆ ಊರು ಎಲ್ಲ ರೈತರ ಪಾಪ ಭೂಮಿ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಗಳು ಬಂದಾಗ ಕೂಡ ಕೊಟ್ಟಿದ್ದಾರೆ. ಅವ್ರದ್ದೇನೋ ಮೊದಲನೇ ಅಲೈನ್ಮೆಂಟ್ ಏನಿತ್ತು ಆ ಅಲೈನ್ಮೆಂಟ್ನ ಕೊಡಿ, ಇನ್ನೊಂದು ಚೇಂಜ್ ಅಲೈನ್ಮೆಂಟ್ನ ನಮ್ಮ ಜೊತೆ ರೈಲ್ವೆ ಕುತ್ಕೊಂಡು ಮಾತನಾಡಿ ಒಪ್ಕೊಂಡು ಹೋಗಿದ್ರು. ಈ ಅಲೈನ್ಮೆಂಟ್ ಅವ್ರು ಒಪ್ತಾ ಇಲ್ಲ. ಅವ್ರು ಹೇಳ್ತಕ್ಕಂಥದ್ದು ಹೊಸ ಅಲೈನ್ಮೆಂಟ್ ಮಾಡಿದ್ರೆ 5 ನಿಮಿಷದಿಂದ 10 ನಿಮಿಷ ಲೇಟ್ ಟ್ರೈನ್ ಆಗುತ್ತೆ, ಒಂದು ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಬೇರೆ ಮಾಡಲೇಬೇಕು ಕೇಂದ್ರ ಸರ್ಕಾರ. ಜಗದೀಶ್ ಶೆಟ್ಟರ್ ಅವರು ಸಿಎಂ ಅವರಿಗೂ ಕೂಡ ಈ ವಿಚಾರದಲ್ಲಿ ಪತ್ರ ಬರೆದಿದ್ದಾರೆ. ಅಲ್ರಿ, ಪತ್ರ ನನಗೂ ಬರೀ ನಾವೇ ಮಾತಾಡ್ಬೋದು. ಅಲ್ಲೇ ಜಗದೀಶ್ ಶೆಟ್ಟರ್ ಅದೇ ನಮ್ಮೂರೇ ಇದಾರೆ, ಅಲ್ಲೇ ಅವ್ರ ರೈತರ ಕರ್ಸಿ ಮಾತಾಡಿದ್ರೆ ಆಯ್ತಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರೆ ನಮ್ಮ ಜಿಲ್ಲೆಯವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಅವರು. ಆ ಜನರು ಅಲ್ಲೇ ಇದ್ದಾರೆ, ನಮ್ಮ ಮಮ್ಮಿಗಟ್ಟಿ ಜನ ಅವ್ರಿಗೆ ಪರಿಚಯ ಇದ್ದಾರೆ, ಅವ್ರಿಗೆ ಕರ್ಸಿ ಮಾತಾಡಿದ್ರೆ ಆಯ್ತಲ್ಲ. ಅಲ್ಲೇ ಯಾಕೆ ಮಾತಾಡ್ಬಾರ್ದು? ಅವ್ರು ಕರ್ಸಿ ಮಾತಾಡಿದ್ರೆ ಏನೈತೆ ಅವ್ರಿಗೆ ಗೊತ್ತಾಗುತ್ತೆ, ಲೆಟರ್ ಬರೆಯಿಂದ ಅರ್ಥ ಆಗುತ್ತೆ. ಅದೇ ಊರಿಗೆ ಕೂಡ ಹೋಗ್ಬೋದು. ಜಗದೀಶ್ ಶೆಟ್ಟರ್ ಸಾಹೇಬ್ರು ಅದೇ ಊರಿಗೆ ಕೂಡ ಹೋಗ್ಬೋದು. ಇದು ನನಗೆ ತಂದಿದ್ದಕ್ಕೆ ಏನು ತೊಂದರೆ ಇಲ್ಲ. ನನ್ನ ರಿಕ್ವೆಸ್ಟ್, ಸೋಮಣ್ಣ ಸರ್ ನಿಮ್ಮ ಹೆಸರು ಬೆಳಗಾವಿ ಬಂದತಕ್ಕಂಥದ್ದು, ನಿಮ್ಮ ಹೆಸರು ಕೌಂಟರ್ ಮಾಡಿ ಮಾತಾಡಿ. ಸೋಮಣ್ಣ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ನಿಜ ಇದೆ. ನನ್ನ ಕೌಂಟರ್ ಮಾಡಿರ್ತಕ್ಕಂಥದ್ದಲ್ಲ. ಅವ್ರು ಏನು ಹೇಳ್ತಿದ್ದಾರೆ, ನಾನು ಜಾಸ್ತಿ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು. ನನ್ನ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ರೈತರ ಪರವಾಗಿದೆ. ನಾನು ರೈತರಿಗೆ ಫೋರ್ಸ್ ಮಾಡೋಕ್ಕೆ ಬರಲ್ಲ, ಅಥವಾ ರೈತರು ಕೊಡಬೇಡ ಅಂತಲೇ ಹೇಳಕ್ಕೆ ಬರಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ರೈತರು ನಾವು ಕೊಡಲ್ಲ ಅಂತ ಹೇಳಿದ್ಮೇಲೆ ನಾನು ಇದ್ದಿದ್ದು ವಾಸ್ತವಾಂಶ ಹೇಳಿದ್ದೀನಿ. ಇನ್ನೂ ಬಿಟ್ಟರೆ ನಾನು ರೈತರ ಪರನಿಲ್ಲ, ವಿರೋಧನಿಲ್ಲ. ಪರ ಹಾಕಿದೀವಿ ಅಂತಂದರೆ ವಿಶೇಷವಾಗಿ ಅವರಿಗೆ ಆ ಲ್ಯಾಂಡ್ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಅಷ್ಟಕ್ಕೆ ಐ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದೆಮ್. ಇಫ್ ಅವ್ರದ್ದೇನು ಡಿಸಿಷನ್ ಇದೆ ಆ ಡಿಸಿಷನ್ ಪರವಾಗಿದೆ. ನನ್ನ ಹೊರತು ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ ಟು ಗಿವ್ ದ ಲ್ಯಾಂಡ್.